ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಫೋಟೋಶೂಟಿಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ. ನನ್ನ ಮದುವೆ ಅಲ್ಲ, ಎಲ್ಲರೂ ಎಕ್ಸೈಟ್ಮೆಂಟ್ ಆಗಬೇಡ್ರಿ. ನಮ್ಮ ಅಣ್ಣನ ಮದುವೆ ಫೋಟೋಶೂಟ್ ಮಾಡಿಸ್ಬೇಕಂತ ಡಿಸೈಡ್ ಮಾಡ್ಕೊಂಡಿವಿ. ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಯಾವ ಥರ ಫೋಟೋಶೂಟ್ ಮಾಡ್ತೀವಿ, ಯಾವ್ಯಾವ ಡ್ರೆಸ್ ಹಾಕಿಸ್ತೀವಿ ಮತ್ತು ಏನು ಥೀಮ್ ಇಟ್ಕೊಂಡು ಮಾಡತ್ತೀವಿ ಅನ್ನೋದು ಎಲ್ಲನೂ ಈ ಲಾಗಲ್ಲಿ ತೋರಿಸ್ತೀನಿ ನಿಮ್ಗೆ. ಹಾಗೆ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಇವಾಗೇನೋ ಕೆಲಸ ಐತಿ ಅಂತಂದು ನಮ್ಮ ಮಮ್ಮಿ ಬ್ಲೌಸ್ ಸ್ಟಿಚ್ ಮಾಡ್ಲಿಕ್ಕೆ ಕಳಿಸ್ಲಿಕ್ಕತ್ತಾರ. ಏನೇನೋ ಸೂಜಿ ಏನೇನೋ ಬೇಕನ್ನತ್ತಾರ. ಸೊ ಹಾಗಾಗಿ ನಂದು ಏನೇನೈತಿ ಕೆಲಸ ಅದನ್ನೆಲ್ಲ ಮುಗಿಸ್ಕೊಂಡು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ನಾವು ಒಮ್ಮೆ ಹೇಳಿದ್ದು ಬ್ಲೌಸ್ ಸ್ಟಿಚ್ ಮಾಡಿಸ್ಲಿಕ್ಕೆ ಕೊಟ್ಟು ಬಾ ಅಂತಂದು. ಬ್ಲೌಸ್ ಸ್ಟಿಚ್ ಮಾಡಿಸ್ಲಿಕ್ಕೆ ನಾನು ನಮ್ಮ ತಂಗಿ ಹೋಗಿ ಕೊಟ್ಟು ನೆಕ್ಸ್ಟ್ ನಾವು ಹೊಂಟಿರೋದು ಬೇಕ್ರಿಗೆ ಯಾಕೆ ಹೊಂಟಿವಿ ಅಂತಂದರೆ ಮೇ 9ಗೆ ನಮ್ಮ ಪಪ್ಪ ಮಮ್ಮಿ ಆ್ಯನಿವರ್ಸರಿ ಇತ್ತು. ಅವತ್ತಿನ ದಿನ ನಾವು ಶೂಟಿಗೆ ಹೊಂಟಿದ್ವಿ, ನಮ್ಮ ಅಣ್ಣನ ಫೋಟೋ ಶೂಟಿಗೆ. ಅದ್ರ ಸಲುವಾಗಿ ನಾನೇನು ಮಾಡಿದ್ದೆ, ಕೇಕ್ ತೊಗೊಂಡ್ರಾಯ್ತು, ನಮ್ಮ ಪಪ್ಪ ಮಮ್ಮಿದು ಆ್ಯನಿವರ್ಸರಿ ಐತಲ್ಲ ಅಂತಂದು ಕೇಕ್ ಆರ್ಡ್ರ್ ಕೊಟ್ಟಿದ್ದೆ. ಅಣ್ಣಾಗ ರೆಡಿ ಮಾಡಿಟ್ಟಿದ್ದೆ ಆಲ್ರೆಡಿ. ನಾನು ಅದಕ್ಕೆ ಬರೀ ನೇಮ್ ಬರ್ಸಾತಿದ್ದೆ, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಪಪ್ಪ ಮಮ್ಮಿ ಅಂತಂದು. ಬಟ್ ಅದು ಅಪ್ಪ ಅಮ್ಮ ಅಂತ ಅಷ್ಟೇ ಜಾಗ ಹಿಡಿಸ್ತು. ಅದ್ರ ಸಲುವಾಗಿ ಅವ್ರು ಒಂದು ಟ್ಯಾಗ್ ಕೊಟ್ಟಿದ್ರು, ಹ್ಯಾಪಿ ಆ್ಯನಿವರ್ಸರಿ ಅಂತಂದು ಒಂದು ಟ್ಯಾಗ್ ಕೊಟ್ಟಿದ್ರು. ಅದನ್ನಿಟ್ಟು ಕೇಕ್ ಕಟ್ ಮಾಡಿಸ್ಬೇಕು ಅಂತ ಡಿಸೈಡ್ ಆಗಿದ್ವಿ. ಅದೇನು ಮಾಡಿಬಿಟ್ಟಾಳೆ ನಮ್ಮ ತಂಗಿ, ಕೇಕ್ ಕಟ್ ಮಾಡಿಸೋದೇ ನೆನಪೋಗ್ಬಿಟ್ಟಾಳೆ. ನಮ್ಮ ಪಪ್ಪ ಸ್ವಲ್ಪ ಲೇಟಾಗಿ ಬಂದುಬಿಟ್ರು ಮನೆಗೆ. ಅವಾಗ ಅದ್ರ ಸಲುವಾಗಿ ನೆನಪೋಗ್ಬಿಡ್ತು. ನೆಕ್ಸ್ಟ್ ನಮ್ಮ ಸ್ವೀಟಿಗೆ ಡೇ ಬೈ ಡೇ ಸ್ವಲ್ಪ ಹಾಕಿದ್ವಿ. ನೆಕ್ಸ್ಟ್ ನಮ್ಮ ತಂಗಿ ಕಪ್ ಕೇಕ್ ತೊಗೊಂಡ್ಲು, ಕಪ್ ಕೇಕ್ ತಿನ್ನತ್ತಿದ್ಲು. ನಮಗೂ ಹಶ್ವಾಗ್ತೈತಿ ಶೂಟಿಗೆ ಹೋಗೋ ಟೈಮ್ ಒಳಗೆ ಅಂತಂದು ಸ್ವಲ್ಪ ತಿನ್ನಕ್ಕೆ ಏನಾದರೂ ತೊಗೋಕತ್ತಿದ್ದೆ. ಆ ಟೈಮ್ ಒಳಗೆ ನಮ್ಮ ತಂಗಿ ಈ ಕೇಕ್ ನೋಡಂದ್ಲು. ಯಾರೋ ಹೇಳಿ ಮಾಡ್ಸರಿ ಕೇಕ್ ಎಷ್ಟು ಚಂದ ಮಾಡ್ಯಾರ ಅಂತಂದ್ರೆ ನಮ್ಮ ಯಾದಗಿರೊಳಗೂ ಈ ಥರ ಕೇಕ್ ಮಾಡ್ತಾರಂತ ನಾವು ಅಂದ್ಕೊಂಡಿರಲಿಲ್ಲ. ಅಷ್ಟು ಚಲೋ ಮಾಡಿದ್ರು. ಬಟ್ ಟೇಸ್ಟ್ ಹೆಂಗಿತ್ತು ಅಂತ ಗೊತ್ತಿಲ್ಲ. ನಾನು ಸ್ವಲ್ಪ ಲೇಸು ಮತ್ತು ಶ್ರೀ ಬರತ್ತಿದ್ಲಲ್ಲ, ಆಕಿನ ಸಲುವಾಗಿ ಲೇಸು, ಸ್ವಲ್ಪ ಬಿಸ್ಕಿಟ್ಸ್ ಇವೆಲ್ಲ ತೊಗೊಂಡ್ವಿ. ಅದನ್ನೆಲ್ಲ ನಮ್ಮ ತಂಗಿ ಕೈಗೆ ಕೊಟ್ಟು ನಾನು ಗಾಡಿ ಓಡಿಸಾತಿದ್ದೆ. ಜಲ್ದಿ ಹೋಗಿ ಅವ್ರ ಮನೆಗೆ ಬಂದ್ವಿ ಅಂತಂದ್ರೆ ಅದರ ಸಲುವಾಗಿ ಸ್ವಲ್ಪ ಬೇಗ ಬಂದು ಇದ್ರೊಳಗೆ ಡ್ರೆಸ್ಗಳಿದ್ವು, ಅಂದರೆ ಫೋಟೋಶೂಟಿಗೆ ಏನೇನು ಬೇಕು ಗೌನ್ಗಳೆಲ್ಲ ಇದ್ವು. ಇವೆಲ್ಲ ಗೌನ್ಸ್ ಎಲ್ಲ ಕಾರೊಳಗೆ ಇಡಬೇಕು ಅಂತಂದು ಹಿಂದೆ ಡಿಕ್ಕಿ ಒಳಗೆಲ್ಲ ಇಡ್ಲಿಕ್ಕತ್ತಿದ್ರು. ನೆಕ್ಸ್ಟ್ ನಾನು ನಮ್ಮ ಸ್ವೀಟಿಗೆ ಬಾ ಹೇಳತ್ತಿದ್ದೆ, ಯಾಕಂದರೆ ನಮ್ಮ ಸ್ವೀಟಿಗೆ ಬಿಟ್ಟಿರೋಕೆ ನಂಗೆ ಕೈಗೆ ಆಗೋದೇ ಇಲ್ಲ. ಸೊ ಹಾಗಾಗಿ ನಮ್ಮ ಸ್ವೀಟಿ ನಮ್ಮ ಪಪ್ಪ ನಮ್ಮ ಮಮ್ಮಿ ಕೆಳಗೆ ನಮಗೆ ಬಿಡ್ಲಿಕ್ಕೆ ಬಂದಿದ್ರು. ಭಾಳ ಲೇಟ್ ಆಗಿಬಿಟ್ಟು ಸ್ವಲ್ಪ ಜಲ್ದಿ ಹೋಗ್ಬೇಕಂತ ಅಂದ್ಕೊಂಡಿದ್ವಲ್ಲ. ಸೊ ಅದಕ್ಕೆ ಮಮ್ಮಿ ನೆಕ್ಸ್ಟ್ ಇವಾಗ ನಾವು ಹೊಂಟಿದ್ದು ಎಲ್ಲಿಗೆ ಅಂತಂದರೆ ನಮ್ಮ ಅಣ್ಣನ ಹೆಂಡ್ತಿ ಅದಾರಲ್ಲ, ಅಂದ್ರೆ ನಮ್ಮ ವೈನಿ ಅವ್ರ ಊರಿಗೆ ಹೊಂಟಿದ್ವಿ. ಅವ್ರ ಊರಿಗೆ ಹೋಗಿ ನಾವು ಅವ್ರನ್ನ ಕರ್ಕೊಂಡು ನಾವು ಗುಲ್ಬರ್ಗಕ್ಕೆ ಹೋಗ್ಬೇಕಾಗಿತ್ತು. ಯಾಕಂದರೆ ಫೋಟೋಶೂಟಿಗೆ ಡ್ರೆಸ್ಗಳು ನಾನು ಸ್ವಲ್ಪ ಗೌನ್ಗಳೆಲ್ಲ ತೊಗೊಂಡಿದ್ದೆ ರೆಂಟಿಗೆ. ಅವು ಅವ್ರಿಗೆ ಮ್ಯಾಚ್ ಆಗ್ತಾವ ಅಂತಂದೆಲ್ಲ ಸ್ಟಿಚಿಗೆಲ್ಲ ಮಾಡಿಸ್ಬಿಟ್ಟಿದ್ವಿ. ಇವಾಗ ಗುಲ್ಬರ್ಗಕ್ಕೆ ಹೋಗಿವಿ 11:20 11:30 ಆಗೈತಿ. ಯಾವ ಅಂಗಡಿನೂ ಓಪನ್ ಇರಲಿಲ್ಲ, ಯಾವ ಶಾಪು ಓಪನ್ ಇರಲಿಲ್ಲ. ಲಾಸ್ಟ್ ನಮಗೆ ಫೈನಲ್ ಎಲ್ಲ ಹುಡುಕಾಡಿದ್ಮೇಲೆ ಒಂದು ವಿಶಾಲ್ ಮಾರ್ಟ್ ಸಿಕ್ಕಿತ್ತು. ಅದು ಲಾಸ್ಟಿಗೆ ಕ್ಲೋಸ್ ಮಾಡೋ ಸಿಚುವೇಶನ್ ಇತ್ತು. ಆವಾಗ ಹೋಗಿ ನಾವು ಬಟ್ಟೆಗಳೆಲ್ಲ ತೊಗೊಂಡ್ವಿ. ಜೀನ್ಸ್ ಏನೂ ಸಿಗಲಿಲ್ಲ ನಮ್ಗೆ, ಜೀನ್ಸು 1 ಪೀಸ್ ಅಷ್ಟೇ ತೊಗೊಂಡ್ವಿ. ಆ ಜೀನ್ಸಿಗೆ ಮ್ಯಾಚ್ ಆಗಬೇಕಂತಂದು ನಮ್ಮ ವೈನಿಗೆ ಶೂಸ್ ಸಿಕ್ಕಿತ್ತು. ಇಕಿಶ್ರೀ ನಮ್ಮ ಅಣ್ಣಾಗ ಶೂಸ್ ತೊಗೋಬೇಕಂತಂದು ತೊಗೊಂಡ್ವಿ. ಎಲ್ಲ ಬಿಲ್ ಹಾಕ್ಲಿಕ್ಕಂತ ಹೊಂಟ್ವಿ. ಅದಾದಮೇಲೆ ನಾವು ಫೈನಲಿ ರೀಚ್ ಆದ್ವಿ. ನಾವು ಎಲ್ಲಿ ರೀಚ್ ಆದ್ವಿ ಅಂತಂದರೆ ಬಸವ ಕಲ್ಯಾಣ, ಬೀದರ್ ಹತ್ರ ಒಂದು ಬಸವ ಕಲ್ಯಾಣ ಅಂತ ಬರ್ತೈತಿ. ಅದು ಫೋಟೋಶೂಟ್ ಪ್ಲೇಸ್ ಅಂತ. ನಮಗೂ ಅಷ್ಟು ಗೊತ್ತಿರಲಿಲ್ಲ. ನಾನು ಕೆಲವು ಫೋಟೋಗ್ರಾಫರಿಗೆ ಕೇಳಿದೆ, ಯಾವುದು ನಿಯರ್ ಆಗ್ತೈತಿ ಇಲ್ಲಿ ಯಾದಗಿರಿ ಗುಲ್ಬರ್ಗಕ್ಕೆ ಫೋಟೋಶೂಟ್ ಮಾಡಿಸ್ಲಿಕ್ಕೆ ಅಂತಂದಾಗ ಅವ್ರು ಹೇಳಿದ್ದ ನಂಗೆ ಬಸವ ಕಲ್ಯಾಣ. ಸೊ ಹಾಗಾಗಿ ನಾವೆಲ್ಲರೂ ರೀಚ್ ಆದಮೇಲೆ ನಮ್ಮ ವೈನಿಗೆ ಸ್ವಲ್ಪ ನಾನು ರೆಡಿ ಮಾಡಿದೆ. ಯಾಕಂದ್ರೆ ನಾನು ಮೇಕಪ್ ಆರ್ಟಿಸ್ಟ್ ಅಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಮೇಕಪ್, ಸೀರೆ, ಹೇರ್ ಸ್ಟೈಲ್ ಎಲ್ಲ ಮಾಡಿದೆ. ಆ ಸೀರೆಗೆ ಯಾವ ಥರ ಮ್ಯಾಚ್ ಆಗ್ತೈತಿ ಮೇಕಪ್, ಯಾವ ಥರ ಸೂಟ್ ಆಗ್ತೈತಿ ಮೇಕಪ್, ಮತ್ತು ಹೇರ್ ಸ್ಟೈಲ್ ಯಾವ ಥರ ಮ್ಯಾಚ್ ಆಗ್ತೈತಿ, ಏನು ಹಾಕಿದರೆ ಚಲೋ ಕಾಣಿಸ್ತೈತಿ ಅನ್ನೋದೆಲ್ಲ ಸ್ವಲ್ಪ ಮೈಂಡೊಳಗೆ ಇಟ್ಕೊಂಡು ರೆಡಿ ಮಾಡಿದೆ. ಫೈನಲಾಗಿ ನಾವು ಫೋಟೋಶೂಟಿಗೆ ಹೊಂಟ್ವಿ. ನಾನು, ನಮ್ಮ ಅಣ್ಣ, ವೈನಿ, ನಾವೆಲ್ಲರೂ ಬಂದಿದ್ವಿ. ಎಲ್ಲರೂ ಹೊಂಟ್ವಿ. ಫೋಟೋಶೂಟ್ ಪ್ಲೇಸ್ ಎಷ್ಟು ಸಿಂಪಲ್ ಇತ್ತು ಅಂತಂದರೆ ವಿಡಿಯೋ ಫೋಟೋಸ್ ಅಷ್ಟು ನೀಟಾಗಿ ಬಂದೈತಿ. ಇದು ನಾನು ಸ್ವಲ್ಪ ಶಾರ್ಟ್ ವೀಡಿಯೋಸ್ ಮಾಡ್ಕೊಂಡೀನಿ. ವಿಡಿಯೋಗ್ರಾಫರ್ ಎಲ್ಲ ಕೊಟ್ಬಿಟ್ಟಾರೆ ಫೋಟೋಸು ವೀಡಿಯೋಸು. ಬಟ್ ನಾನು ನನ್ನ ಫೋನಲ್ಲಿ ಏನು ಕ್ಯಾಪ್ಚರ್ ಮಾಡೀನಲ್ಲ ಆ ಫೋಟೋಸು ಮತ್ತು ವೀಡಿಯೋಸು ನಾನು ಅಪ್ಲೋಡ್ ಮಾಡ್ತೀನಿ ಇದ್ರೊಳಗೆ. ಶಾರ್ಟಾಗಿ ಒಂದು ವಿಡಿಯೋ ಮಾಡೀನಿ, ನೋಡ್ಕೊಂಡು ಬಂದು ಕಮೆಂಟ್ ಮಾಡಿರಿ ಹೆಂಗೈತಿ ಅಂತ.
ಸೇವಂತಿಯೇ ಸೇವಂತಿಯೇ ನನ್ನಾಸೆ ಅಲೆಯಲ್ಲಿ ಘಮ್ಮಂತಿಯೇ ಸೇವಂತಿಯೇ ಸೇವಂತಿಯೇ ನನ್ನಾಸೆ ಅಲೆಯಲ್ಲಿ ಘಮ್ಮಂತಿಯೇ ಮಲ್ಲಿಗೆಗಿಂತ ಬಲುವಂದ ನೀನು ಶ್ರೀಗಂಧಕ್ಕಿಂತ ಸೌಗಂಧ ನೀನು ಜನ್ಮ ಜನ್ಮದ ಪ್ರೀತಿಗೆ ನನ್ನ ಗೈಸ್ ನೋಡಿದ್ರಲ್ಲ ವಿಡಿಯೋ ಅದು ಆದಮೇಲೆ ಅದ್ರ ಬಿಹೈಂಡ್ ಸೀನ್ಸ್ ಹೆಂಗೈತಿ ಅಂತಂದು ನಾನು ಈ ವಿಡಿಯೋ ಒಳಗೆ ಮಾಡೀನಿ. ಇದೇ ಕ್ಯಾಮ್ರಾ ಅಂದರೆ ವಿಡಿಯೋ ಮಾಡೋ ಕ್ಯಾಮ್ರಾ. ಈ ವಿಡಿಯೋ ಮಾಡೋ ಕ್ಯಾಮ್ರಾ ಸ್ವಲ್ಪ ರೆಸ್ಟ್ ಮಾಡಲಿ ಅಂತಂದು ಅವರು ರೆಸ್ಟ್ ಮಾಡತ್ತಿದ್ರು, ವಿಡಿಯೋ ಕ್ಯಾಮ್ರಾನೂ ರೆಸ್ಟ್ ಮಾಡತ್ತಿತ್ತು, ನಾವು ಸ್ವಲ್ಪ ರೆಸ್ಟ್ ತೊಗೋಕತ್ತಿದ್ವಿ. ನೆಕ್ಸ್ಟ್ ಇದು ಫಸ್ಟ್ ಟೇಕ್. ಇವ್ರು ಎಷ್ಟು ಟೇಕ್ ತೊಗೊಂಡಾರ ಅನ್ನೋದು ನಾನು ಅಪ್ಲೋಡ್ ಮಾಡೀನಿ ವಿಡಿಯೋ ಒಳಗೆ, ನೋಡಿರಿ. ಈ ವಿಡಿಯೋಗ್ರಾಫರು ಮಸ್ತ್ ಹೇಳಿಕೊಡಕತ್ತಿದ್ದ, ಫೋಟೋಗ್ರಾಫರು ಮಸ್ತ್ ಹೇಳ್ಕೊಡತ್ತಿದ್ದ ನೋಡ್ರಿ. ಇದು ಫಸ್ಟ್ ಟೇಕ್. ಮತ್ತೆ ವಾಪಸ್ ಇವಾಗ ರಿಟರ್ನ್ ಕರೀತಾನ ವಿಡಿಯೋಗ್ರಾಫರ್, ಮತ್ತೆ ಬಂದರು. ಸೆಕೆಂಡ್ ಟೇಕು. ಇದು ಎಲ್ಲ ಫೈನಲ್ ಆದಮೇಲೆ ವಿಡಿಯೋ ಹೆಂಗೆ ಬಂದೈತಿ ಅಂತ ಹಾಕಿನೆಲ್ಲ ಅದೇ ಫೈನಲ್ ವಿಡಿಯೋ. ಮತ್ತು ಇವಾಗ ಡ್ರೋನ್ ಶಾಟ್ ತೊಗೋಬೇಕಂತಂದು ಡಿಸೈಡ್ ಮಾಡಿದ್ವಿ. ಅವ್ರು ಆಲ್ರೆಡಿ ಕರೆಸಿದ್ರು ಡ್ರೋನ್ ಶಾಟ್ ತೊಗೊಳ್ಲಿಕ್ಕೆ. ಡ್ರೋನ್ ಶಾಟ್ ನೋಡ್ರಿ ಎಷ್ಟು ಮಸ್ತ್ ಬಂದೈತಿ ಅಂತಂದು ನಾನು ಫೋನ್ ಒಳಗೆ ಕ್ಯಾಪ್ಚರ್ ಮಾಡ್ಕೊಂಡು ನೋಡ್ಕೊಂಡು. ಡ್ರೋನ್ ಶಾಟ್ ನನ್ನ ಹತ್ರ ಇಲ್ಲ. ನೋಡಿದ್ರಲ್ಲ, ಇದು ಇವತ್ತಿನ ಲಾಗ್ ಆಗಿತ್ತು. ಇದೆಲ್ಲ ಫುಲ್ ಸೀರೆ ಮೇಲೆ ಫೋಟೋಶೂಟ್ ಮಾಡಿಸಿರೋದು. ನೆಕ್ಸ್ಟ್ ಲಾಗು ಏನು ಡ್ರೆಸ್ ಹಾಕ್ತೀವಿ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ನಾವು ಸ್ವಲ್ಪ ರೆಸ್ಟ್ ತೊಗೊಂಡು ಐಸ್ ಕ್ರೀಮ್ ಎಲ್ಲ ತಿನ್ನತ್ತಿದ್ವಿ. ಬಟ್ ವಿಡಿಯೋಗ್ರಾಫರ್ ಎಷ್ಟು ಕಷ್ಟಪಡ್ತಾರೆ ನೋಡ್ರಿ. ನಾವೆಲ್ಲ ರೆಸ್ಟ್ ಮಾಡಾತ್ರೂ ಅವ್ರು ಫುಲ್ ಫೋಟೋ ವಿಡಿಯೋ ಶೂಟ್ ಅಂತ ಮಾಡ್ಲಿಕ್ಕತ್ತಿದ್ರು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಲಾಗ್ನ ನೋಡಬೇಕು ಅಂತಂದರೆ ಕಮೆಂಟ್ ಹಾಕಿ ನೆಕ್ಸ್ಟ್ ಲಾಗ್ ಅಂತಂದು ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಈ ವಿಡಿಯೋನ ಫುಲ್ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.